ತಿನ್ಬೋದಾ? ತಿಂದ್ರೆ ಚಾಲೆಂಜ್ ಖತಮ್. ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ಸೈಟಿಂಗ್ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಅದೇನಪ್ಪ ಅಂದರೆ ಲಿವಿಂಗ್ 24 hours ಇನ್ ಒನ್ ಕಲರ್ ಚಾಲೆಂಜ್ ಅಂತ. ಫಾರ್ ಎಕ್ಸಾಂಪಲ್, ನಾವಿವಾಗ ಚೀಟಿನ ಹಾಕ್ತೀವಿ. ಆ ಚೀಟಿಲಿ ನನಗೆ ಯಾವ ಕಲರ್ ಬಂದಿರುತ್ತೋ ಅದು ರೆಡ್ ಆಗ್ಬೋದು, ಬ್ಲೂ, ಗ್ರೀನ್ ಯಾವುದಾದ್ರೂ ಆಗ್ಬೋದು. ಆ ಒಂದು ಕಲರಿಂದೇ ಡ್ರೆಸ್ನ ಹಾಕಬೇಕು, ಮತ್ತು ಆ ಒಂದು ಕಲರಿಂದನೇ ಫುಡ್ಡು ಮತ್ತು ಸ್ನ್ಯಾಕ್ಸ್ನ ತಿನ್ನಬೇಕು. ಸೊ ವಿಡಿಯೋ ಮಾತ್ರ ತುಂಬಾ ಮಜವಾಗಿರುತ್ತೆ, ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಚಾಲೆಂಜ್ನ ಶುರು ಮಾಡೋಣ, ಲೆಟ್ಸ್ ಗೋ. ತಂಗಿ ಚೀಟಿ ಹಾಕ್ತಾವಳೆ, ಹಾಕೆ. ನಾನು ಎತ್ಕೊಳೋದು. ಹ್ಞೂ ಗಾಯ್ಸ್, ಎತ್ಕೊಳ್ಳೋಣ. ಓಕೆ, ಇದನ್ನ ಎತ್ಕೊಂಡೆ ನಾನು. ಓಪನ್ ಮಾಡಿ ನೋಡೋಣ ಇರಿ ಗಾಯ್ಸ್, ಯಾವ ಕಲರ್ ಬಂದೈತೆ. ಓ ಗಾಯ್ಸ್, ವೈಟ್ ಕಲರು. ಸೊ ಇವತ್ತು ಫುಲ್ ಡೇ ನಾನು ವೈಟ್ ಕಲರ್ ಬಟ್ಟೆ ಮತ್ತು ವೈಟ್ ಕಲರ್ ಫುಡ್ನೇ ತಿನ್ನಬೇಕು. ಸೊ ಸಖತ್ ಎಕ್ಸೈಟಿಂಗ್ ಇರುತ್ತೆ ವಿಡಿಯೋ ಮಾತ್ರ. ಇವಾಗ ಪಟ್ ಅಂತ ವೈಟ್ ಕಲರ್ಗೆ ಶಿಫ್ಟ್ ಆಗೋಣ ಬನ್ನಿ. ಓಕೆ ಗಾಯ್ಸ್, ನೋಡ್ಬೋದು ನೀವು, ಫುಲ್ ವೈಟ್ ಆ್ಯಂಡ್ ವೈಟ್ ಆಗಿ ರೆಡಿ ಆಗಿದ್ದೀನಿ. ಇವಾಗ ಮಸ್ತ್ ತಿಂಡಿ ಏನು ಮಾಡೋರೆ ಗೊತ್ತಿಲ್ಲ, ಹೋಗಿ ನೋಡೋಣ ಬನ್ನಿ. ತಿಂಡಿ ಏನು ಮಾಡಿದ್ರು ಗಾಯ್ಸ್, ಬೇರೆ ವೈಟ್ ಬಿಟ್ಟು ನಾನೇನು ಬೇರೆ ತಿನ್ನೋಕ್ಕಾಗಲ್ಲ. ನೋಡೋಣ ಬನ್ನಿ ಏನು ಮಾಡೋರು. ಗಾಯ್ಸ್, ಈ ಚಾಲೆಂಜು ಕೇಳೋಕ್ಕೆ ಈಸಿ ಅನ್ನಿಸ್ಬೋದು, ಬಟ್ ಮಾಡೋಕ್ಕೆ ತುಂಬಾ ಕಷ್ಟ. ಬರೇ ವೈಟು 3 ಹೊತ್ತು ವೈಟು ಅನ್ನ ತಿನ್ನೋಕ್ಕೆ ಯಾರ ಕೈಲೂ ಆಗಲ್ಲ. ಸೊ ಅದಕ್ಕೇ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ತೀನಿ. ಲೈಕ್ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ ಬ್ರೆಡ್ ಎಲ್ಲ ಪ್ಲ್ಯಾನ್ ಮಾಡೀನಿ. ಬ್ರೆಡ್ ತಂದು ಅದಕ್ಕೇನಾದರೂ ಟೋಸ್ಟ್ ಮಾಡ್ಕೊಂಡು ತಿನ್ನೋಕ್ಕೆ. ಮತ್ತು ನಮ್ಮ ಮನೇಲಿ ಸ್ವಲ್ಪ ಕಬ್ಬು ಬೇರೆ ಇದೆ, ಗೊತ್ತಿಲ್ಲ ಈ ಸೀಸನಲ್ಲಿ ಯಾರೋ ಕಬ್ಬನ್ನ ಕೊಟ್ಟೋಗೋರೆ ಒಂದೇ ಒಂದು. ಸೊ ಆ ಕಬ್ಬು ವೈಟ್ ಇರುತ್ತೆ, ಅದನ್ನು ತಿಂತೀನಿ. ಮತ್ತು ತರಕಾರಿಗೆ ಅದು ನೋಕಲ್ಲ ಬರುತ್ತಲ್ಲ ಗೈಸ್, ನಿಮಿಷ ಇರಿ ತೋರಿಸ್ತೀನಿ ನೋಡಿ. ಇದು ನೋಕಲ್ಲು. ಸೊ ಇದನ್ನು ತಿನ್ಬೋದು, ಇದೂ ವೈಟ್ ಕಲರೇನೆ. ಇವಾಗ ತಿಂಡಿ ಏನು ಮಾಡೋರೆ ನೋಡೋಣ ಬನ್ನಿ. ಯಪ್ಪ ಗಾಯ್ಸ್, ಉಪ್ಪಿಟ್ಟು ಒಳ್ಳೇದಾಯಿತು. ಅಷ್ಟೇ ಅಲ್ಲ, ನಮ್ಮಮ್ಮ ಬೋಂಡಾನು ಮಾಡಿತ್ತು ಅಂದ್ಬಿಟ್ಟು. ಇಲ್ಲೋಡಿ ಗಾಯ್ಸ್, ಬೋಂಡ ತಿನ್ಬೋದಾ? ತಿಂದರೆ ಚಾಲೆಂಜ್ ಖತಮ್. ಸೊ ಅದಕ್ಕೇ ಇವಾಗ ಮಸ್ತು ನಾವು ಪ್ಲೇನ್ ರೈಸ್ನೇ ತಿನ್ನಬೇಕು. ಸ್ವಲ್ಪ ಪ್ಲೇನ್ ರೈಸ್ನ ತಿನ್ನೋಣ ಬನ್ನಿ. ಓಕೆ, ಇವಾಗ ನೋಡ್ಬೋದು ನೀವು, ನಾನು ಪ್ಲೇನ್ ರೈಸು ಮತ್ತು ಮಜ್ಜಿಗೆ ಮಾಡಿದರು, ಮಜ್ಜಿಗೆ ತಿಂತಾಯಿದ್ದೀನಿ. ತಿಂಡಿ ಗಾಯ್ಸ್, ಇದು ನೋಡಿ ತಿಂಡಿ, ವೈಟ್. ಏನು ಗೊತ್ತಾ ಗಾಯ್ಸ್, ಬೆಳಗ್ಗೆನೆ ಮಜ್ಜಿಗೆಯನ್ನು ತಿಂದು ನನಗಂತೂ ಒಳ್ಳೆ ಪೇಷಂಟ್ ಫೀಲಿಂಗ್ ಗೊತ್ತೈತೆ. ಲೈಕ್ ಡಾಕ್ಟ್ರಲ್ಲಿ ಇರ್ತಾರಲ್ಲ, ಮಜ್ಜಿಗೆಯನ್ನು ತಿನ್ನಿ, ಮೊಸರನ್ನ ತಿನ್ನಿ, ಹೊಟ್ಟೆ ಏನಾದರೂ ನೋವು ಬರ್ತಿದ್ರೆ ಇಲ್ಲ ಜ್ವರ ಗಿರ ಬಂದಿದ್ರೆ ಅಂತ. ನನಗೆ ಸೇಮ್ ಅದೇ ಫೀಲಿಂಗ್ ಗೊತ್ತಾಯ್ತು ಬೆಳಗ್ಗೆ. ಏನು ಮೊಸರು ಅನ್ನ ತಿನ್ನೋಕ್ಕೆ ನಾನು ವೈಟ್ ಹಾಕೊಂಡು ತಿಂತೀನಿ. ಮೊಸರು ಅನ್ನನ? ನಡಿ ಬನ್ನಿ ತಿನ್ನೋಣ. ಯಾರು ಹಾಕ್ಕೊಡೋದು? ಐತೆ ಮೊಸರನ್ನ, ನೀನು ಹಾಕ್ಕೊಡು. ಓಕೆ ಗಾಯ್ಸ್, ಇವಾಗ ಮಸ್ತ್ ಎದ್ದೆ ಮನಿಕೊಂಬಿಟ್ಟಿದ್ದೆ ಸ್ವಲ್ಪ. ಇವಾಗ ಊಟಕ್ಕೆ ಕರಿತಾವ್ರೆ. ಊಟದಲ್ಲೂ ನಾವು ಗೊತ್ತಲ್ಲ ಮೊಸರನ್ನ ತಿಂತೀವಿ, ಏನಕ್ಕಂದರೆ ಓನ್ಲಿ ವೈಟ್ ಚಾಲೆಂಜ್. ಸೊ ಬನ್ನಿ ನೋಡಿ, ಇವಳು ವೈಟ್ ಅಂತ ಅವಳು ಕುಣಿತಾವಳೆ. ಚಡ್ಡಿ ನೋಡಿ, ಇವಳ್ದು ಚಡ್ಡಿ ಏನು ನೋಡಿ ಗೈಸ್, ವೈಟೇ ತಾನೇ ಅದು. ಪ್ಯಾಂಟ್ ಚಡ್ಡಿ ಅದು, ಸಿಲ್ವರ್ ಕಲರ್ ಗಬ್ಬುಡ್ಗಿ. ವೈಟ್ ಚಡ್ಡಿ ನೋಡಿ ಗೈಸ್, ಪಟಾಪಟ್ಟಿ ಚಡ್ಡಿ ನೋಡಿ. ಗೈಸ್ ನೋಡಿ, ಇವಾಗ ನಾವು ಮೊಸರನ್ನ ತಿನ್ನಕ್ಕೆ ಬಂದು, ಇದು ಮೊಸರು ಕತೆ ನೋಡಿ ಹೆಂಗಾಗ್ಬಿಟ್ಟೈತೆ, ಫುಲ್ ಜಿಂಚಾಕ್ಕೆ. ಇವಾಗ ನೋಡಿ ಮೊಸರನ್ನ ತಿಂತಾ ಇದ್ದೀವಿ, ನಾನು ನಮ್ಮ ತಂಗಿ. ಚಾಲೆಂಜ್ ಈಸ್ ಆನ್ ಗೈಸ್. ಓಕೆ, ಇವಾಗ ಮಸ್ತ್ ಊಟ ಎಲ್ಲ ಆಯಿತು. ಲೈಕ್ ನೋಡಿದ್ರಿ ನೀವು, ಮೊಸರನ್ನ ತಿಂದಿದ್ದು. ಮತ್ತು ಚಾಲೆಂಜ್ ಮಾತ್ರ ಕ್ರೇಜಿಯಾಗಿಯೇ ಹೋಗ್ತಿದೆ. ನಾನು ಅಂದ್ಕೊಂಡಿರಲಿಲ್ಲ ಗಾಯ್ಸ್ ಇಷ್ಟು, ಲೈಕ್ ಅರ್ಧಕ್ಕೇ ನನಗೆ ಆಲ್ರೆಡಿ ಬೋರ್ ಆಗಿಬಿಡ್ತೈತೆ. ಏನಕ್ಕಂದರೆ ಬರೀ ವೈಟು ಗಾಯ್ಸ್. ಇವಾಗ ಮಸ್ತ್ ರೆಡಿಯಾಗಿ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ನಿಮಗೆ ಗೊತ್ತು, ಪ್ರತಿ ಗುರುವಾರನೂ ನಾನು ಟೆಂಪಲ್ಗೆ ಹೋಗ್ತೀನಿ. ಸೊ ಇವಾಗ ಹೋಗೋಣ ಬನ್ನಿ ಗಾಯ್ಸ್. ಫೈನಲಿ ದೇವಸ್ಥಾನಕ್ಕೆ ಬಂದು ನೀವು ನೋಡ್ಬೋದು. ಗೈಸ್ ನೋಡಿ, ಇವಳು ಆಲೆ ಕತೆ ಇವಳ್ದು. ಇಲ್ಲಡಿ ಹೆಂಗೆ ಮಾಡ್ತಾವಳಿ, ಹುಡುಗಿನ ನೋಡ್ಕೊಳ್ಳಿ ನೀಟಾಗಿ. ಯಾರು ಕ್ಯಾಮ್ರಾ ಮಾಡ್ತಿದ್ಯಾ?
ಕ್ಯಾಮ್ರಾ ಯಾಕೆ ಮುಟ್ತೀಯೇ? ಅಲ್ಲಿ ನೋಡಿ ಗೈಸ್ ಇವಳು. ಗೈಸ್ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಇವಳಿಗೆ ಕರ್ಕೊಂಡು ಹೋಗಿರ್ಲಿಲ್ಲ. ಏನಕ್ಕೆ ಅಂದರೆ ರೀಸನ್ ತೋರಿಸ್ತೀನಿ ಬನ್ನಿ. ನೋಡಿ ಇವಳು ಡ್ರೆಸ್ಸು, ಇವಳು ಡ್ರೆಸ್ ನೋಡಿ ಗೈಸ್. ಇವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತೆ. ಏನು ಹೇಳೋಣ ನೋಡಿ ನೋಡಿ ಹೊಡಿತಾವಳೆ. ಏಯ್ ಯಾರಿಗೆ ಮುಟ್ಟೆ ಕ್ಯಾಮ್ರಾಗ ಮುಟ್ಟೆ ಯಾರಿಗೆ ಮುಟ್ಟೆ? ಏ ಇವಾಗೆ ಗಬ್ಬುಡ್ಗೆ 20 ರೂಪಾಯಿ. ನಾಳೆ ಪಾರ್ಟಿ ಮಾಡೋಣ. ನಾಳೆ ಪಾರ್ಟಿ ಮಾಡೋಣ ಗೈಸ್. ನಾಳೆ ಪಾರ್ಟಿ ಮಾಡೋಣ. ಇನ್ನು 20 ರೂಪಾಯಿ ಬೇಕು. ಇನ್ನೊಂದು 20 ರೂಪಾಯಿ ಕೊಡ ಪ್ಲೀಸ್. ಕೊಡು. ಐತಲ್ಲ ಇನ್ನೊಂದು 20 ರೂಪಾಯಿ. ಯಾರ ಕ್ಯಾಮ್ರಾ ಮುಟ್ಟೆ ಏಯ್. ಗೈಸ್ ಇವಾಗ ನಾನು ಹೇಳಿದ್ನಲ್ಲ ನಿಮಗೆ ಬೆಳಗ್ಗೆ, ಲೈಕ್ ಅದು ಬ್ರೆಡ್ನ ತಂದು ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಂಡು ತಿಂತೀವಿ ಅಂತ. ಸೊ ಅದು ಇವಾಗ ಬಂದು ಅಟ್ಟರ್ ಫ್ಲಾಪ್ ಆಗಿದೆ. ಏನಕ್ಕೆ ಅಂದರೆ ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ನಾನು ಬಂದಿದ್ದೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಮತ್ತು ಇವಾಗ ಬ್ರೆಡ್ ಎಲ್ಲ ತಂದು ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಮನೇಲಿ ಬೈತಾರೆ, ಊಟದ ಟೈಮಲ್ಲಿ ಇದೆಲ್ಲ ತರಬೇಡ ಕಣೋ ಅಂತ. ನಿಮಗೆ ಗೊತ್ತು, ನಿಮ್ಮ ಮನೆಯಲ್ಲೂ ಹಿಂಗೆ ಹೇಳೋದು. ಸೊ ಅದಕ್ಕೇ ಇವಾಗ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ನಾರ್ಮಲ್ ಇವಾಗ ನಾನು ಮುದ್ದೆ ತಿಂತಿದ್ದೆ ಡೈಲಿ. ಸೊ ಇವತ್ತೊಂದು ದಿವಸ ನಾನು ಅಡ್ಜಸ್ಟ್ ಮಾಡಿಕೊಂಡು ಮಾಮೂಲಿ ಪ್ಲೇನ್ ರೈಸೇ ತಿನ್ನಬೇಕಾಗುತ್ತೆ. ನೀವು ಅನ್ಕೊಬೋದು ಬರೇ ಈ ವಿಡಿಯೋದಲ್ಲಿ ಬರೇ ರೈಸೇ ತಿನ್ಕೊಂಡು ಬಂದ್ಬಿಟ್ಟ ಅಂತ. ಗೈಸ್ ಏನು ಮಾಡೋದು, ಅದೇ ಇರೋದು ನಮ್ಗೆ ಇವಾಗ ಕರೆಂಟ್ ಸಿಚುವೇಶನ್ಗೆ ನಮ್ಮ ಹತ್ರ ಅದೇ ಇರೋದು ಸೋರ್ಸು. ಸೊ ಇನ್ನೂ ಲೈಕ್ ಯೂಟ್ಯೂಬ್ ಚಾನಲ್ ಗ್ರೋ ಆದಂಗೆ ನಮ್ಮ ಒಂದು ಚಾಲೆಂಜಸ್ ಕೂಡ ಇನ್ನೂ ಕ್ರೇಜಿಯಾಗಿ ಹೋಗ್ತಾ ಹೋಗುತ್ತೆ. ಅದಕ್ಕೇನೆ ಇವಾಗ ನಿಮ್ಮ ಸಪೋರ್ಟ್ ತುಂಬಾನೇ ಬೇಕಾಗುತ್ತೆ. ಇವಾಗ ನಮ್ಮ ತಂಗಿ ಮಾತಾಡ್ತಾಳೆ ನೋಡಿ. ನೆಕ್ಸ್ಟ್ ಚಾಲೆಂಜ್ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿಗೇನೆ ನಾವು ಎಂಡ್ ಮಾಡ್ತೀವಿ. ಟೇಕ್ ಕೇರ್, ಬಾಯ್ ಬಾಯ್. ಓಕೆ ಗೈಸ್, ಇಲ್ಲಿಗೇನೆ ಈ ನಮ್ಮ ಒಂದು ಚಾಲೆಂಜ್ ನ ಎಂಡ್ ಮಾಡ್ತೀವಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ನ ಮಾಡಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.